ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ತರುವ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಶಾಂತಿ ನನ್ನ ಮಗ ತುಂಬ ಟಾಪಲ್ಲಿ ಬರ್ತಾನೆ. ಎಲ್ಲ ನಿನ್ನ ಟೈಮ್ ಕಣೋ, ಎಲ್ಲ ನನ್ನ ರೋಹಿಣಿಗೆ, ನನ್ನ ಸೊಸೆ ರೋಹಿಣಿ ಕಾಲ್ಗುಣ ಅಂತ ಹೇಳಿ ಅಷ್ಟರಲ್ಲಿ ಈ ಕಡೆ ಸೂರ್ಯನು ಕೂಡ ಏನೋ ಒಂದು ತಾಂಟ್ ಕೊಡ್ತಾನೆ. ಯಾಕೆ ಆ ಥರ ಎಲ್ಲ ಮಾತಾಡ್ತೀರಾ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಸುಮ್ಮನೆ ಇರೋ, ಅವ್ರು ಏನೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗ್ತಿದ್ದಾರೆ, ನಿನಗೆ ಯಾಕೋ ಅಂತೇಳಿ ರಂಗನಾಥ್ ಕೂಡ ಸುಮ್ಮನೆ ಆಗ್ತಾರೆ. ಆ ಕಡೆ ಸೂರ್ಯ ಹೇಳಿದ ಮಾತು ಕೇಳಿ ಈ ಕಡೆ ರವಿ ಮತ್ತು ಶ್ರುತಿ ಇಬ್ಬರೂ ಕೂಡ ನಗ್ತಾ ಇರ್ತಾರೆ. ಅಲ್ಲೋ ಪೆಂಗ್ ನನ್ನ ಮಗನೇ, ನಾನು ಹೇಳ್ದಕ್ಕೆ ಇಷ್ಟೊಂದೆಲ್ಲ ಯಾಕೆ ಕೂರ್ಕೊಂತೀಯ, ಹೋಗ್ಲಿ ಬಿಡು, ನನಗೆ ತುಂಬ ಕೆಲಸ ಇದೆ, ಏನು ವಿಷಯ ಅದನ್ನು ಪೂರ್ತಿ ಆದರೂ ಹೇಳು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಸೂರ್ಯನು ಕೂಡ ಸರಿ ಆಯಿತು ಏನು ವಿಷಯ ಅಂತ ಕೇಳಿದಾಗ ಏನಿಲ್ಲ, ನಾನು ಒಂದು ಮನೆ ನೋಡಿದ್ದೀನಿ ಅಗ್ರು ಬಾವಿಲಿ, ಅದನ್ನು ಮುಂಚೆನೇ ಹೇಳಿದ್ನಲ್ಲ ಆವಾಗಲೇ ತಾನೆ, ಸೊ ಅದನ್ನು ನಾವೆಲ್ಲರೂ ಕೂಡ ಆ ಮನೆ ನೋಡೋದಕ್ಕೆ ಹೋಗೋಣ, ಎಲ್ಲರೂ ಕೂಡ ರೆಡಿ ಆಗಿರಿ ಅಂತೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾನೆ. ಅಷ್ಟೇ ಅಲ್ಲದೆ ನಾವು ಆ ಮನೇಲಿ ಕೂಡ 2 ದಿನ ಇರ್ಬೋದು ಅಂತ ಕೂಡ ಓನರ್ ಕೂಡ ಹೇಳಿದ್ದಾರೆ. ಆರಾಮಾಗಿ ಕೂಡ ನಾವು 2 ದಿನ ಆ ಮನೇಲಿ ಇದ್ಬಿಟ್ಟು ಆ ಮನೆ ಹೇಗಾಗುತ್ತೆ ಅಡ್ಜಸ್ಟ್ ಆಗುತ್ತೆ ಅಂತೆಲ್ಲ ನೋಡ್ಕೊಂಡು ಬರೋಣ ಅಂತೇಳಿ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಅದೇನೋ ಸರಿ 2 ದಿನ ನಾನಂತೂ ಬರಲ್ಲ ಕೊಣ ಆ ಮನೆಗೆ ಅಂತೇಳಿ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಯಾಕೋ ಬರಲ್ಲ ಬಾರೋ ಅಂತ ಹೇಳಿ ಕಡೆ ಮನೋಜು ಕೂಡ ಕರೀತಾ ಇರ್ತಾರೆ. ಯಾಕೋ 2 ದಿನ ಇದ್ದೋಗುವಂತೆ ಬಾರೋ ಅಂತ ಹೇಳಿದಾಗ ನಾನು ಬರಲ್ಲ ಅಂತ ಅಂದಮೇಲೆ ಇದ್ದೋಗೋ ಅಂಥದ್ದೇನೋ ನಾನು ಬರಲ್ಲ ಕಣ ಹೋಗೋ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಕೂಡ ಅವ್ನು ಕರಿತಿದ್ದಾನೆ ಅಂತ ಅಂದಮೇಲಿಂದ ಯಾಕೆ ನೀನು ಬೇಡ ಅಂತ ಹೇಳ್ತಿದ್ದೆ, ನನಗೋಸ್ಕರ ಆದರೂ ಬಾ ಅಂತೇಳಿ ರಂಗನಾಥ್ ಕೂಡ ಹೇಳ್ತಾ ಇರ್ತಾರೆ. ಸರಿ ಆಯಿತು ಅಪ್ಪನಿಗೋಸ್ಕರ ಬರ್ತೀನಿ ಬಿಡು ಅಂತೇಳಿ ಈ ಕಡೆ ಸೂರ್ಯ ಕೂಡ ಒಪ್ಕೊತಾನೆ. ಎಲ್ಲರೂ ಕೂಡ ರೆಡಿ ಆಗಿರಿ, ನಾನು ಯಾವತ್ತು ಏನು ಅಂತ ಹೇಳ್ತೀನಿ. ಆಮೇಲೆ ಇವತ್ತು ಹೋಗ್ಬಿಟ್ಟು ನಾನು ಅಡ್ವಾನ್ಸ್ ಕೊಡಬೇಕು ಅವರಿಗೆ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ಬಿಟ್ಟು ಬರ್ತೀನಿ, ರಿಜಿಸ್ಟ್ರ್ ಮಾಡಿಸ್ಕೊಂಬರ್ತೀನಿ ನಾನು ಅಂತ ಹೇಳಿ ಈ ಕಡೆ ಮನೋಜ್ ಕೂಡ ಹೇಳ್ತಿರ್ಬೇಕಾದ್ರೆ ರವಿ ಇದವನು ಎಲ್ಲ ಕೊಣ ಇವತ್ತು ನಾನು ಬರೋದಕ್ಕಾಗಲ್ಲ, ನೀವು ಮಾತ್ರ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ನನಗೂ ಬರೋದಕ್ಕಾಗಲ್ಲ ಅಂತ ಶ್ರುತಿನೂ ಕೂಡ ಹೇಳ್ತಾ ಇರ್ತಾಳೆ. ಯಾಕೆ ಬರೋದಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಮನೋಜು ಕೂಡ ಕೇಳ್ತಿರ್ಬೇಕಾದ್ರೆ ಇವಾಗ ಅವ್ನ ಕತೆ ಆಯಿತು, ಇವಾಗ ನಿನ್ನ ಕತೆ ಏನಪ್ಪ ಅಂತ ಕೇಳಿದಾಗ ಆಗಲ್ಲ ಕೊಡೋ, ನನಗೆ ಇವತ್ತು ಕ್ಯಾಂಟೀನಲ್ಲಿ ತುಂಬ ಕೆಲಸ ಇರುತ್ತೆ, ಅದಕ್ಕೆ ನಾನು ಬರೋದಕ್ಕಾಗಲ್ಲ, ಆ ಮನೆಯಿಂದಲೂ ನನ್ನ ಕ್ಯಾಂಟೀನ್ಗೆ ತುಂಬ ದೂರ ಆಗುತ್ತೆ ಅಂತೇಳಿ ಮನೋಜ್ ಈ ಕಡೆ ರವಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿ ಇದ್ದಳು ಹೌದು ನನಗೆ ಡಬ್ಬಿಂಗ್ ಆರ್ಟಿಸ್ಟ್ ಅವರು ಪ್ರಾಬ್ಲಮ್ ಆಗುತ್ತೆ, ನಾನು ಡಬ್ಬಿಂಗ್ ಮಾಡಿಲ್ಲ ಅಂದರೆ ಸೀರಿಯಲ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ನನಗೆ ಅಲ್ಲಿಂದ ಮನೆಗೆ ದೂರ ಆಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಸೂರ್ಯ ಇದ್ದನು ರವಿ ಬಾಯಿ ನನಗೆ ಸ್ವಲ್ಪ ಹೊತ್ತು ನಿನ್ನ ಹತ್ರ ಮಾತಾಡಬೇಕಂತ ರವಿನೂ ಶ್ರುತಿನ ಆಚೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ರವಿ ಹತ್ರ ಹೇಳ್ಬಿಟ್ಟು ಸೂರ್ಯ ಹೋಗ್ಬಿಟ್ಟು ಮಾತಾಡ್ತಾ ಇರ್ತಾನೆ. ಯಾಕೋ ಬರಲ್ಲ ಅಂತ ಹೇಳ್ತಿದ್ದೆ, ಏನೋ ವಿಷಯ ಅಂತ ಕೇಳಿದಾಗ ಅಲ್ಲ ಕೊಣ ನಾನು ನಿಂಗೆ ಆವಾಗಲೇ ಹೇಳಿಲ್ವ ನನಗೆ ಆರ್ಡರ್ಸ್ ಇರುತ್ತೆ ನಾನು ಬರೋದಕ್ಕಾಗಲ್ಲ ಅಂತ ಹೇಳಿದಾಗ ಲೇಪಂಗನ ಹಂಗಂತ ಹೇಳೋದಕ್ಕೆ ಹೋಗ್ಬೇಡ ಕಣೋ, ಇವಾಗ ನೀನು ಬರಲ್ಲ ಅಂತ ಅಂದರೆ ಅವ್ರ ಹೊಟ್ಟೆವರಿಗೋಸ್ಕರ ಅವ್ರ ಮನೆ ತೊಗೊತಿದ್ದಾರೆ ಅಂತ ಅನ್ನೋಕ್ಕೋಸ್ಕರ ನಾವು ಬರಲ್ಲ ಅಂತ ಹೇಳ್ತೀವಿ ಅಂತ ಹೇಳಿ ಅಂದ್ಕೊತಾರೆ. ಅದು ಅಲ್ಲದೆ ಇವನನ್ನು ಬೇರೆ ಎಡ್ವರ್ಡ್ ಪೂಜಾರಿ ಇವನೇನಾದರೂ ಎಡವ್ತಿದ್ದಾನೆ ಏನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ವಿಚಾರಿಸ್ಕೋಬೇಕಲ್ಲ ನಾವು. ಅದು ಹೆಂಗೋ 5 ಕೋಟಿ ಮನೇನ 3 ಕೋಟಿ ಕೊಡ್ತೀನಿ ಅಂತ ಅವ್ರು ಒಪ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಇವನು ಹೆಂಗೆ ಏನು ಅಂತ ಹೇಳಿ ಓನರ್ ಕೂಡ ವಿಚಾರಿಸೋಣ, ಸುಮ್ಮನೆ ಬಾ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ರವಿನ ಒಪ್ಪಿಸ್ತಾ ಇರ್ತಾನೆ. ಈ ಕಡೆ ಸೂರ್ಯನೂ ಕೂಡ ಹಂಗಂತ್ಯ ನನಗೂ ನೀನು ಹೇಳ್ತಿರೋದೇನೋ ಒಂದು ಸರಿ ಅನಿಸುತ್ತೆ, ಸರಿ ಬಿಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರವಿನೂ ಕೂಡ ಒಪ್ಕೊತಾನೆ. ಈ ಕಡೆ ಶ್ರುತಿಗೂ ಈ ಕಡೆ ಮೀನಾ ಒಪ್ಪಿಸ್ತಾ ಇರ್ತಾಳೆ. ಬನ್ನಿ ಶ್ರುತಿ ಅವ್ರಿಗೆ ಯಾಕೆ ಬರಲ್ಲ ಅಂತ ಹೇಳ್ತೀರಿ, ಅಕಸ್ಮಾತ್ ನೀವು ಬರಲ್ಲ ಅಂತ ಅಂದರೆ ಅವ್ರು ಸುಮ್ಮನೆ ನೀವು ಹೊಟ್ಟೆವರಿಗೋಸ್ಕರ ನೀವು ಬರಲ್ಲ ಅಂತ ಹೇಳಿ ಅಂದ್ಕೊತಿರ್ತಾರೆ. ಸುಮ್ಮನೆ ಯಾಕೆ ಅವರು ಹೆಂಗಿದ್ರು ಕರೆದಿದ್ದಾರೆ ಅಂತ ಹೇಳಿ ಹೋಗೋದು ನಮ್ಮ ಕರ್ತವ್ಯ, ನನಗೂ ತುಂಬ ಹೂವು ಆರ್ಡರ್ಸ್ ಇದೆ, ಆದರೂ ಕೂಡ ನಾನು ಬರೋದಕ್ಕೆ ಏನೋ ಒಂದು 2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಬಿಡಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಹಾಗಂತೀರಾ, ಸರಿ ಆಯಿತು ಬಿಡಿ ನೀವು ಹೇಳ್ತಿದ್ದೀರಾ ಅಂತ ಹೇಳಿ ನಾನು ಒಪ್ಕೊತೀನಿ ಆಯ್ತಾ ಮೀನು ಅವರೇ ಅಂತೇಳಿ ಈ ಕಡೆ ಶ್ರುತಿನೂ ಕೂಡ ಒಪ್ಕೊತಾಳೆ. ತುಂಬ ಥ್ಯಾಂಕ್ಸ್ ನೀನು ನನ್ನ ಮುದ್ದು ತಂಗಿ ಆಗಿದ್ದಕ್ಕೆ ಅಂತೇಳಿ ಹೇಳ್ತಾ ಇರ್ತಾಳೆ. ನೀವು ಅಷ್ಟೇ ನನಗೆ ಮುದ್ದು ಅಕ್ಕ ಆಗಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಇಬ್ಬರು ಕೂಡ ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಒಪ್ಕೊಂಡಿರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ರವಿನೂ ಕೂಡ ಹೋಗಿ ಮನೋಜಂಗೆ ಹೇಳ್ತೀನಿ, ಸರಿ ಕೊಡ ಆಯಿತು ನಾನು ಬರ್ತೀನಿ, ನಾನು ಬರೋದಕ್ಕೆ ಒಪ್ಕೊಂಡಿದ್ದೀನಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಶ್ರುತಿನೂ ಕೂಡ ರೋಹಿಣಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಸರಿ ಆಯಿತು ಎಲ್ಲರೂ ಒಪ್ಕೊಂಡಿದ್ದಾಯ್ತಲ್ಲ, ಸರಿ ಆಯಿತು ನನಗೆ ಅದೇ ಖುಷಿ ಆಯಿತು ಅಂತ ಮನೋಜು ಕೂಡ ಹೇಳ್ತಾ ಇರ್ತಾನೆ. ಇನ್ನೇನಪ್ಪ ಎಲ್ಲರೂ ಒಪ್ಕೊಂಡಾಗಿತ್ತು ಎಲ್ಲರೂ ಹೋಗೋಣ ಅಂತೇಳಿ ಹೇಳ್ತಿರ್ಬೇಕಾದ್ರೆ ರಂಗನಾಥ್ ಕೂಡ ಆದರೂ ಸ್ವಲ್ಪ ಹುಷಾರಾಗಿರೋ, ನೀನು ಇಷ್ಟೊಂದೆಲ್ಲ ಅದು ಎಷ್ಟು ಕೋಟಿ ಇಷ್ಟು ದುಡ್ಡು ತೊಗೊತಿದ್ಯಾ ಅಂತ ಅಂದಮೇಲೆ ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾಡೋದು, ಒಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂದರೆ ಅದು 100 ಅಡ್ಡತಡೆ ಬರ್ತಿರುತ್ತೆ, ಏನೂ ಮಾಡೋದಕ್ಕಾಗಲ್ಲ ಮನೋಜ್, ನಿನ್ನ ಬಗ್ಗೆ ತಲೆನೇ ಕೆಡಿಸ್ಕೊಬಿಡಕ್ಕೋ, ನಿನಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡೋ, ನೀನು ಫುಲ್ ಟಾಪಲ್ಲಿ ಬರ್ತೀಯಕ್ಕೋ ಅಂತೇಳ್ಬಿಟ್ಟು ಮನೋಜನ್ ಕೂಡ ಹೇಳ್ತಿರ್ಬೇಕಾದ್ರೆ ಈ ಕಡೆ ರಂಗನಾಥ್ ಕೂಡ ಇದ್ದವರು ಅದನ್ನೇ ನೋಡ್ತಾ ಇರ್ತಾರೆ. ನೀನು ಈ ಕಡೆ ನಿನ್ನ ದುಡ್ಡು ಕೊಟ್ಟು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡಿದ್ದೀರ ಅದು ಹೊಟ್ಟೆ ಕಿಚ್ಚಿಗೋಸ್ಕರ ಕೆಲವರು ಹಿಂಗೆಲ್ಲ ಮಾತಾಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ನಾನು ಆ ಥರ ಮಾತಾಡಿಲ್ಲ ಕಣೆ, ಅವನು ಈಗಿನ ಕಾಲದಲ್ಲಿ ಹೇಗಿರ್ತಾರೆ ಅಂತ ಸ್ವಲ್ಪ ಯೋಚನೆ ಮಾಡು ನೀನು ಅಂತೇಳಿ ರಂಗನಾಥ್ ಕೂಡ ಹೇಳ್ತಿರ್ಬೇಕಾದ್ರೆ ಯಾರು ಏನಿಲ್ಲ, ನನ್ನ ಮಗ ತುಂಬ ಬುದ್ಧಿವಂತ, ಅವನು ಅಷ್ಟೊಂದು 5 ಏನು ಸರ್ಟಿಫಿಕೇಟ್ ತೊಗೊಂಡಿದ್ದಾನೆ ಗ್ರ್ಯಾಜುಯೇಟ್ ಆಗಿ ಅಂತಂದರೆ ಅವ್ನಿಗೆ ಬುದ್ಧಿ ಇರಲ್ವಾ, ಅದು ಬುದ್ಧಿ ಇಲ್ಲದೆ ಈ ಮನೆ ತೊಗೊತಿದ್ದಾನೆ ಅವನು ಅಂತ ಹೇಳ್ತಿರ್ಬೇಕಾದ್ರೆ ನಾನು ಹಾಗಲ್ಲ, ಈಗಿನ ಕಾಲದಲ್ಲಿ ನಾವು ಏನೇ ಎಷ್ಟು ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅಂದರೆ ಮೈ ತುಂಬ ಕಣ್ಣಾಗಿರಬೇಕು, ಅದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ಯೋಚನೆ ಮಾಡಿ ಮನೆ ತೊಗೊಳ್ಳಿ ಅಂತ ಹೇಳ್ತಿರೋದು. ಅದು ಅಲ್ಲದೆ ಅಷ್ಟು ದುಡ್ಡು ಕೊಟ್ಟು ತೊಗೊತಿದ್ದಾನೆ ಅಂತ ಹೇಳ್ತಿರೋದು, ಅದಕ್ಕೆ ಒಂದು ಸ್ವಲ್ಪ ಅವ್ನಿಗೆ ಹುಷಾರಾಗಿರು ಅಂತ ಹೇಳ್ತಿರೋದು. ಈ ಕಡೆ
ಅಯ್ಯೋ ಬಿಡಪ್ಪ ನೀನು ಈ ಥರ ಹೇಳಿದು ಹೊಟ್ಟೆ ಕಿಚ್ಚಿಗೋಸ್ಕರ ಹಿಂಗೆಲ್ಲ ಮಾತಾಡ್ತೀವಿ ಅಂತೇಳಿ ಅನ್ಕೊಂತಾರೆ ಅವ್ರ ಇಷ್ಟ. ಅವ್ನಿಗೆ ತಲೆ ಇಲ್ಲ ಅಂದ್ರೂ ನೀ ಈಗ ಗುಂಗ್ರಿಗೆ ತಲೆ ಇದೆಯಲ್ಲ ಬಿಡು, ಇವಳೊಂಥರ ಹಾವರಾಣಿ ಆಡ್ಸೋಳ್ತಾರ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಯಾಕೆ ಸೂರ್ಯರೇ ಸುಮ್ಮನೆ ಇರೋದಕ್ಕಾಗಲಿ, ಅವ್ರು ನೋಡಿದ್ರು ನಾನು ಚುಡಾಯಿಸ್ತಾನೆ ಇರ್ತಿರಲ್ಲ, ನಿಮಗೇನು ಅನ್ಸುತ್ತೆ ಇಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ, ನಾನು ಏನು ನನಗೆ ನಾನು ನೋಡಿದ್ರೆ ಏನು ಅನ್ಸುತ್ತೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ನಿಜ ಹೇಳ ನಿಮ್ಮನ್ನು ನೋಡಿದ್ರೆ ನನಗೆ ಹಾವರಾಣಿ ಥರ ಕಾಣಿಸುತ್ತೆ, ನೀವು ಅವನಿಗೆ 100 ತಲೆ ಇದೆ, ನಿಮಗಂತೂ 1000 ತಲೆ ಇದೆ, ನೀವಿರಬೇಕಾದ್ರೆ ಅವನೇ ಕೆಡುತ್ತಾನೆ ಬಿಡಿ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಅದಕ್ಕೆ ರಂಗನಾಥ್ ಇದ್ದನು ಸುಮ್ಮನೆ ಇರೋ, ಯಾವಾಗಲೂ ನೋಡಿದ್ರೆ ರೇಗಿಸ್ತೀಯ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ರೋಹಿಣಿ ಇದ್ದಳು, ನೋಡಿ ಮಾವ ಹೆಂಗೆ ರೇಗಿಸ್ತಾರೆ ಅಂತ ಹೇಳ್ತಾ ಇರ್ತಾಳೆ. ನಾನೆಲ್ಲ ಮಾತಾಡಿದ್ದೀನಿ, ನೀನು ಸುಮ್ಮನೆ ಇರಮ್ಮ, ಅವ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಅವ್ನು ಸುಮ್ಮನೆ ತಮಾಷೆಗೆ ಹಂಗೆ ಮಾಡ್ತಾನೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನೀನು ಇಷ್ಟೊಂದು ದುಡ್ಡು ಕೊಟ್ಟು ತೊಗೊತಿದ್ದೀರ, ಅದಕ್ಕೆ ನಮಗೇನು ಹೊಟ್ಟೆ ಕಿಚ್ಚಿಲ್ಲ, ಆದರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ತೊಗೋ ಅಂತ ಹೇಳಿ ಹೇಳ್ತಿರೋದು ಅಷ್ಟೇ ಅಪ್ಪ ಅಂತ ಹೇಳಿ ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇರ್ತಾನೆ. ಹೋಗ್ಲಿ ಬಿಡು, ಅವ್ರಿಗೇನು ಹೇಳಿದ್ರು ನಮಗೆ ಅರ್ಥ ಆಗಲ್ಲ, ಈಗ ಆಲ್ರೆಡಿ ಅವರು ತುಂಬ ಟಾಪಲ್ಲಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಈ ಕಡೆ ರಂಗನಾಥ್ ಕೂಡ, ನನ್ನ ಮಗ ಯಾವುದೇ ಕಾರಣಕ್ಕೂ ಎಡಗೋದಿಲ್ಲ, ಅವನು ಎಲ್ಲ ಮಾಡ್ತಿರೋದು ಒಳ್ಳೆ ಕೆಲಸಕ್ಕೋಸ್ಕರ, ಅವ್ನು ಫುಲ್ಲು ಟಾಪಲ್ಲಿ ಬರ್ತಾನೆ ಬಿಡಿ ಅಂತ ಹೇಳಿ ಈ ಕಡೆ ಅವನು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಶಾಂತಿ ಕೂಡ ಹೇಳ್ತಾ ಇರ್ತಾಳೆ. ಏನು ಮುಖ ನೋಡ್ತಿದ್ದೆ, ಹೋಗ್ಬಿಟ್ಟು ಎಲ್ರಿಗೂ ಕಾಫಿ ಮಾಡಿಕೊಡು ಅಂತ ಹೇಳಿ ಈ ಕಡೆ ಮೀನಂಗೆ ಹೇಳ್ತಿರ್ಬೇಕಾದ್ರೆ, ನಿನ್ನ ದೊಡ್ಡ ಮಗಂಗೆ ಗೊತ್ತಾ ನಾನು ಮಾಡ್ಕೊಡಲ್ಲ, ಬೇಕಾದ್ರೆ ನೀವು ಮಾಡ್ಕೊಳ್ಳಿ, ನಾನು ಎಲ್ರಿಗೂ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೂಡ ಅಲ್ಲಿಂದ ಹೊರಟೋಗ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಇವಳು ಕೂಡ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಕೂಡ ಹೊರಟ್ಮೇಲಿಂದ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಈ ಕಡೆ ಮೀನಾ ಕೂಡ ಬರ್ತಾಳೆ. ದೇವಸ್ಥಾನಕ್ಕೆ ಮೀನಾ ಬಂದಮೇಲಿಂದ ಅವಳು ಎಷ್ಟು ಇನ್ಕಮ್ ಬಂದಿತ್ತು ಸಲ ಡೆಕೋರೇಷನ್ ಮಾಡಿದಾಗ ಲಾಭ ಬಂದಿತ್ತಲ್ಲ, ಅದನ್ನೆಲ್ಲ ಅವ್ರ ಅಮ್ಮಂಗೆ ಮತ್ತು ಅವ್ರ ತಂಗಿಗೆ ಅವ್ರ ತಮ್ಮಂಗೆ ಎಲ್ರಿಗೂ ಕೊಡ್ತಾರೆ. ಏನಕ್ಕಮ್ಮ ಇಷ್ಟೊಂದು ದುಡ್ಡು ಕೊಡ್ತಿದ್ಯಾ ಅಂತ ಕೇಳ್ದಾಗ, ಆಗಲ್ಲಮ್ಮ, ಹೋದ್ಸಲ ನಾನೊಂದು ಡೆಕೋರೇಷನ್ ಮಾಡಿದ್ದೆ, ಅದರಲ್ಲಿ ನನಗೆ ಲಾಭ ಬಂದಿತ್ತು 3000, ಅದಕ್ಕೇ ನಿಮಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಬಾವ ಬಂದ್ರ ಅಂತ ಹೇಳಿ ಈ ಕಡೆ ಅವ್ರ ತಮ್ಮ ಕೇಳ್ದಾಗ, ಕಣ ಬಂದರು ಅಂತ ಅವಳು ಕೂಡ ಹೇಳ್ತಿರ್ಬೇಕಾದ್ರೆ, ಯಾಕೆ ಕೋಪ ಮಾಡ್ಕೊಂಡು ಹೋಗಿದ್ರು, ಏನಾಯಿತು ಅಂತ ಕೇಳಿದಾಗ, ಅಯ್ಯೋ ಏನಾಯಿತು ಅಂತ ಅಂದರೆ, ನಾನು ನಿಮ್ಕಿನ್ನ ಜಾಸ್ತಿ ದುಡಿತಿದ್ದೀನಿ ಅಂತ ಹೇಳಿ ಹೇಳ್ಬಿಟ್ಟೆ ಬೈ ಮಿಸ್ಸಾಗೆ, ಅದಕ್ಕೇ ಅವರು ಅಷ್ಟೊಂದು ಕೋಪ ಮಾಡ್ಕೊಂಡು ತಿರ್ತಿ ಅಂತ ಹೇಳಿ ಹೋಗಿದ್ರು ಕಣೋ, ಆವಾಗ ಅವ್ರು ನನಗಿನ್ನ ಜಾಸ್ತಿ ದುಡ್ಕೊಂಬಂದಿದ್ರು ಕಣೋ ಅಂತ ಹೇಳಿದಾಗ, ಅಷ್ಟಕ್ಕೆ ಹೋಗಿದ್ರಾ ಅಂತ ಕೇಳಿದಾಗ, ಹೂನಮ್ಮ ಅಷ್ಟಕ್ಕೆ ಹಂಗೆ ಹೋಗಿದ್ರು ಅಂತ ಹೇಳಿ ಅವಳು ಕೂಡ ಅಂತಿಲ್ಲ. ನಾನು ಯಾಕಾದರೂ ಅಂದೆ ಅಂತ ನನಗೆ ಫೀಲ್ ಆಗ್ತಿತ್ತು, ಆಮೇಲಿಂದ ಅವರಿಗೆ ನನ್ನೆಲ್ಲ ಸಮಾಧಾನ ಮಾಡದೆ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಈ ಕಡೆ ಮೀನಾ, ನಿಜ ತಾನೇ, ನೀನು ಅವ್ರಿಗಿಂತ ಜಾಸ್ತಿ ಸಂಪಾದನೆ ಮಾಡ್ತಿದ್ದೆ ತಾನೇ, ಮತ್ತೆ ಇಂತಕ್ಕೆ ಅವ್ರಿಗೆ ಹಾಗೆ ಹೇಳಿದ್ರು ಅಂತ ಹೇಳಿ ಕಡೆ ಅವ್ರ ತಂಗಿ ಕೇಳ್ತಿರ್ಬೇಕಾದ್ರೆ, ನಾನು ಹೇಳಿದ್ದು ತಪ್ಪೇ ಅಲ್ವಾ ಕನಿಕಾ ಅಂತ ಹೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಅಂತ ಹೇಳ್ತಿರ್ಬೇಕಾದ್ರೆ, ನಿಮ್ಮ ಅಪ್ಪನೂ ಕೂಡ ಹೀಗೇನಮ್ಮ, ಅವರು ಕೂಡ ನಾನು ಒಂದಿನ ಏನು ಮಾಡಿಬಿಟ್ಟೆ ಅಂತ ಅಂದರೆ, ಈಗ ಹೂ ಕಟ್ಕೊಂಡು ಕೂತಿರ್ಬೇಕಾದ್ರೆ ಒಂದು ಸಲ ಏನು ಮಾಡಿಬಿಟ್ಟು, ಅವರು ಕೂಡ ಕಬ್ಬಿನ ಜ್ಯೂಸ್ ಮಾಡೋರಲ್ಲ, ಅವತ್ತು ಒಂದಿನ ಪೂರ್ತಿ ವ್ಯಾಪಾರನೇ ಆಗಲಿಲ್ಲ, ಈ ಹಾಳದ ಅಂಗಡಿ ಇಟ್ಕೊಂಡು ಖಾಲಿ ಅಂಗಡಿ ಇಟ್ಕೊಂಡು ಏನು ಮಾಡ್ತೀರಾ ಅಂತ ಹೇಳಿ ಅಂದಿದ ತಕ್ಷಣ ಬಂದು ನನಗೆ ಹೂ ಕಟ್ಟೋದಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳಿದ ತಕ್ಷಣ ಅವ್ರಿಗೆ ತುಂಬ ಕೋಪ ಬಂದ್ಬಿಡ್ತು. ಒಂದು ವಾರ ಎಲ್ಲ ನನ್ನ ಜೊತೆ ಮಾತಾಡ್ತಾನೆ ಇಲ್ಲಿ ಎಷ್ಟು ಕೂಗಾಡ್ಬಿಟ್ರು ಗೊತ್ತಾ, ನೀನು ಹೂವಿನ ವ್ಯಾಪಾರ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬ ಕೂಗಾಡ್ಬಿಟ್ರು. ಒಂದು ವಾರ ನನ್ನ ಜೊತೆ ಮಾತಾಡಿರಲಿಲ್ಲ ಅಂತ ಹೇಳಿ ಈ ಕಡೆ ಅವ್ರ ಅಮ್ಮನೂ ಕೂಡ, ಮೀನಾ ಅಮ್ಮನೂ ಕೂಡ, ನಿಮ್ಮ ಅಪ್ಪ ಹಿಂಗೆ ಮಾಡಿದ್ರು ನನಗೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೇಳ್ತಾ ಇರ್ತಾರೆ. ಓ ಇವಾಗ ಗೊತ್ತಾಗ್ತಿದೆ ಅಮ್ಮ, ಈ ಗಂಡಸರು ಎಲ್ಲ ಒಂದೇ ಬುದ್ಧಿ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಸಹಿಸಲ್ಲ ಅಂತ ಹೇಳಿ ಈ ಕಡೆ ಮೀನನ್ನು ಕೂಡ ಹೇಳಿ ಅಂದ್ಕೊತಾ ಇರ್ತಾಳೆ. ಇವಾಗ ಗೊತ್ತಾಗ್ತಿದೆ ನನ್ನ ಗಂಡ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಬಿಡು ಅಂತ ಹೇಳಿ ಅವಳು ಕೂಡ ಅಂತ ಇರ್ತಾಳೆ. ಎಲ್ಲರೂ ಕೂಡ ಖುಷಿ ಪಡ್ತಾ ಇರಬೇಕಾದ್ರೆ ಈ ಕಡೆ ಅವಳು ತಂಗಿ ಕನಕ ಇದ್ದವಳು, ಈ ನಿಮ್ಮ ನಿಮ್ಮ ಪಾಲ್ಗಿತ್ತಿ ಬರ್ತಿದ್ದಾರೆ ಅಂದರೆ ರೋಹಿಣಿ ಮತ್ತು ಮನೋಜರು ಬರ್ತಿದ್ದಾರೆ ಯಾಕೆ ಅಂತ ಹೇಳಿ ಈ ಕಡೆ ನೋಡಿದಾಗ, ಈ ಕಡೆ ಮೀನನ್ನು ಕೂಡ ತಿರುಗಿ ನೋಡ್ತಾ ಇರ್ತಾಳೆ. ಈ ಕಡೆ ದೇವಸ್ಥಾನಕ್ಕೆ ಅಂತ ಹೇಳಿಬಿಟ್ಟು ರೋಹಿಣಿ ಮತ್ತು ಮನೋಜ್ ಇಬ್ಬರು ಕೂಡ ಬರ್ತಾರೆ. ರೋಹಿಣಿ ಅವ್ರಿಗೆ ಏನು ಇಲ್ಲಿ ಬಂದಿದ್ದು ಅಂತ ಕೇಳ್ತಾರೆ. ಅದೇ ಹೇಳಿದ್ನೆಲ್ಲ ಬೆಳಗ್ಗೆ ಎಲ್ಲ ಮಾತಾಡಿದ್ವಲ್ಲ, ಇವತ್ತು ನಾವು ದುಡ್ಡು ಕೊಟ್ಬಿಟ್ಟು ಪೇಪರ್ಸ್ ಅಗ್ರಿಮೆಂಟ್ ಮಾಡಿಸ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಅವಳು ಕೂಡ ಅಂತಿರ್ಬೇಕಾದ್ರೆ, ಓ ಹೌದಾ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ತಾರೆ ಅಂತ, ಹೋ ಹೌದು ಇದೇ ದೇವಸ್ಥಾನಕ್ಕೆ ಬನ್ನಿ ಅಂತ ಅವರೇ ಹೇಳಿದ್ದಾರೆ ಅಂತ ಹೇಳಿ ರೋಹಿಣಿ ಹೇಳ್ತಿರ್ಬೇಕಾದ್ರೆ, ಹೌದಾ ಹೆಂಗಿದು ದೇವಸ್ಥಾನಕ್ಕೆ ಬಂದಿದ್ದೀರಾ, ಒಂದು ಅರ್ಚನೆ ಮಾಡಿಸ್ಬಿಟ್ಟು ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಹೇಳಿ ಬೇಡ್ಕೊಳ್ಳಿ ಅಂತ ಹೇಳಿ ಅಂತ ಈ ಕಡೆ ಮೀನಾ ಹೇಳ್ತಿರ್ಬೇಕಾದ್ರೆ, ಹಾಂ ಸರಿ ನಾವು ಹೋಗ್ತೀವಿ ಅಂತ ಹೇಳ್ದಾಗ, ಬನ್ನಿ ಅರ್ಚಕರ ಹತ್ರ ನಾನು ಹೋಗ್ಬಿಟ್ಟು ಹೇಳ್ತೀನಿ ಬನ್ನಿ ಅಂತ ಹೇಳಿದಾಗ, ಬೇಡ ನಿಮ್ಮ ರೆಕಮೆಂಡೇಷನ್ ಏನೋ ಹಿಂಗೇನು ಬೇಡ, ನಾನು ಹೋಗಿ ಅನ್ನ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಲ್ಲ, ರೆಕಮೆಂಡೇಷನ್ ಮೇಲೆ ಹೋಗ್ಬಾರ್ದಲ್ಲ, ಅದಕ್ಕೆ ನಾನೇ ಹೋಗಿ ಪೂಜೆ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು ಹೋಗಿ ಬನ್ನಿ ಅಂತ ಅಂದಾಗ, ಅಲ್ಲಮ್ಮ ಹಾರ ತೊಗೊಂಡಿದ್ದೆ ದೇವಸ್ಥಾನಕ್ಕೆ ದೇವರಿಗೋಸ್ಕರ, ನನ್ನ ಹತ್ರನೇ ಇಸ್ಕೊಂಡಿದ್ರೆ ಆಗ್ತಿತ್ತಲ್ವ ಅಂತೇಳಿ ಈ ಕಡೆ ಮೀನಾ ಅಮ್ಮ ಹೇಳ್ತಿರ್ಬೇಕಾದ್ರೆ, ಫ್ರೀಯಾಗಿ ಇಸ್ಕೋಬಾರ್ದು ಆಂಟಿ, ಅದಕ್ಕೇ ನಾನು ದುಡ್ಡು ಕೊಟ್ಟೆ ನಾನು ಬೇರೆಯವ್ರ ಹತ್ರ ಇಸ್ಕೊಂಡಿದ್ದು ಅಂತ ಹೇಳಿ ಈ ಕಡೆ ಅವಳು ಕೂಡ ಹೇಳ್ತಾ ಇರ್ತಾಳೆ. ಈ ಕಡೆ ರೋಹಿಣಿ ಕೂಡ ಮುಕ್ಕೊಡ್ದಂಗೆ ಎಲ್ಲನೂ ಕೂಡ ಅವ್ರ ಅಮ್ಮಂಗೆ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಂಗೆ ಟೈಮ್ ಆಯಿತು ನಾವು ಹೋಗ್ತೀವಿ ಅಂತ ರೋಹಿಣಿ ಅಲ್ಲಿಂದ ಹೊರಟಾಗ, ಈ ಕಡೆ ಎಲ್ಲರಿಗೂ ಕೂಡ ಒಂದು ಕಡೆ ಏನೋ ಬೇಜಾರಾಗುತ್ತೆ. ಈ ಕಡೆ ಅವ್ರ ಅಮ್ಮಂಗೆ ಆ ಥರ ಅಂದರು ಅಂತ ಹೇಳ್ಬಿಟ್ಟು ಅವ್ರ ಅಮ್ಮ ಬೇಜಾರು ಮಾಡ್ಕೊಂಡು, ಏನೇ ನಿಮ್ಮ ರೋಹಿಣಿ ಹಿಂಗೆಲ್ಲ ಅಂದ್ಬಿಟ್ರು, ನಮ್ಮವರು ನಮ್ಮ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಹಿಂಗೆ ಅಂದ್ಕೊಂಡೆ ಅಂತ ಹೇಳ್ದೆ ಅಂತ ಕೇಳಿದಾಗ, ಅವ್ರ ಮನಸ್ಸಲ್ಲಿ ಇರಬೇಕಲ್ವ ಅಮ್ಮ, ನಮ್ಮವರು ನಮ್ಮ ತಮ್ಮವರು ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ದಿರೋ ನಮಗೆ ಯಾಕೆ, ಸುಮ್ಮನೆ ಹೋಗಲಿ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಹೋಗ್ತಾ ದಾರಿಯಲ್ಲಿ ಈ ಕಡೆ ಕಾಲು ಎಡಬಿಟ್ಟು ರೋಹಿಣಿ ಕಾಲು ಎಡಬಿಟ್ಟು ಅಭಿಷೇಕ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ದೇವರಿಗೆ ನೀರು ತೊಗೊಂಡು ಹೋಗ್ತಿರೋದನ್ನ ಅಲ್ಲೇ ಕಾಲು ಜಾರಿ ಅಲ್ಲೇ
ಕೆಳಗೆ ಬಿದ್ದೋಗ್ಬಿಡುತ್ತೆ. ಇದನ್ನೆಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಗಮನಿಸ್ತಾ ಇರಬೇಕಾದ್ರೆ, ಏನು ರೋಹಿಣಿ ಸ್ವಲ್ಪ ನೋಡ್ಕೊಂಬರ್ಬೇಕಿತ್ತಲ್ಲ ನೀನು ಅಂತ ಹೇಳ್ತಿರ್ಬೇಕಾದ್ರೆ, ಗೊತ್ತಿಲ್ಲ ಮನೋಜವರೇ, ನನಗೆ ಗೊತ್ತಿಲ್ಲದೆ ಕಾಲು ತಗಲಿ ಬಿದ್ದೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಅವಳು ಕೂಡ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ಆ ಕಡೆ ಸ್ವಾಮೀಜಿ ಕೂಡ ಬರ್ತಾ ಇರ್ತಾರೆ. ಏನು ಸ್ವಾಮೀಜಿ, ರೋಡಲ್ಲಿ ದಾರಿಲಿ ಹೋಗಬೇಕಾದ್ರೆ ಈ ಕಡೆ ಅಭಿಷೇಕನ ಮಾಡೋದನ್ನ ಇಲ್ಲಿ ದಾರಿಲಿ ಇಟ್ಟಿದ್ದೀರಲ್ಲ, ಏನಕ್ಕೆ ಅಂತ ಕೇಳಿದಾಗ, ಅಯ್ಯೋ ಗೊತ್ತಿಲ್ಲ, ಹಂಗೆ ಇಟ್ಬಿಟ್ಟಿದ್ದೀವಿ, ಬಿಡಿ ಹೋಗಲಿ, ನೀವು ಒಳಗೆ ಹೋಗಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಈ ಕಡೆ ಸ್ವಾಮೀಜಿ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನೆಲ್ಲ ಗಮನಿಸಿದ್ದು ಮೈನ ಅಮ್ಮನೂ ಕೂಡ ಈ ಕಡೆ ಏನಕ್ಕೆ ಬಂದಿದ್ದು ಅಂತ ಹೇಳ್ಬಿಟ್ಟು ಈ ಕಡೆ ಮೀನ ತಮ್ಮ ಕೇಳ್ತಿರ್ಬೇಕಾದ್ರೆ, ಮಂಜ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ, ಅವರು 3 ಕೋಟಿ ರೂಪಾಯಿಗೆ ಒಂದು ಮನೆ ತೊಗೊತಿದ್ದಾರೆ, ಅದು ನಾಗರಬಾವಿಲಿ, ಅದಕ್ಕೋಸ್ಕರ ಅದನ್ನು ಏನೋ ಅಡ್ವಾನ್ಸ್ ಮಾಡಿ ಏನೋ ಅಗ್ರಿಮೆಂಟ್ ಮಾಡಿಸ್ಕೊಡೋಕ್ಕೆ ಬಂದಿದ್ದಾರೆ ಇಲ್ಲಿ ಅಂತೇಳಿ ಹೇಳ್ತಿರ್ತಾಳೆ. ಈ ಕಡೆ ಮೀನನ್ನು ಕೂಡ, ಏನೋ 3 ಕೋಟಿ ರೂಪಾಯಿ ಕೊಟ್ಟು ಮನೆ ತೊಗೊತಿದ್ದಾರೆ ಅವರು ಅಂತ ಹೇಳಿದಾಗ, ಅಷ್ಟೊಂದು ದುಡ್ಡು ಎಲ್ಲಿಂದ ಅಂತ ಕೇಳಿದಾಗ, ಏನೋ ಲೋನ್ ಅದು ಇದು ಹಾಕ್ಸ್ಕೊಂಡು ತೊಗೊಂಡಿದ್ದಾರೆ ಬಿಡು ಅಂತ ಹೇಳಿ ಮೀನ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ತುಂಬ ಸೈಲೆಂಟ್ ಆಗಿದೆ, ಏನು ವಿಷಯ ಅಂತ ಹೇಳಿ ಈ ಕಡೆ ಮೀನ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ, ಅವ್ರು ಒಳ್ಳೆ ಕೆಲಸಕ್ಕೆ ಮಾಡೋಕ್ಕೆ ಹೋಗ್ತಿದ್ದಾರೆ, ಸಡನ್ನಾಗಿ ಈ ಕಡೆ ಅಭಿಷೇಕನೇ ಆಗ್ಬಿಡ್ತಲ್ಲ, ಅದಕ್ಕೆ ಏನೋ ತಪ್ಪಾಗ್ತಿದೆ ಅಂತ ಹೇಳಿ ನನಗೆ ಅನಿಸ್ತಿದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದಲ್ಲ. ಹೌದಾ, ಅವ್ರು ಹೆಂಗಿದ್ರು ಒಳ್ಳೆ ಕೆಲಸಕ್ಕೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ ಅಂತ ಹೋಗ್ತಿದ್ದಾರೆ, ದೇವರಿಗೆ ಅಂತ ಹೇಳ್ಬಿಟ್ಟು ಅಭಿಷೇಕ ಮಾಡೋಕ್ಕೆ ಅಂತೇಳಿ ನೀರು ತೊಗೊಂಡು ಹೋಗ್ತಿರೋದು, ಅವ್ರ ಕಾಲಿಡ್ಬಿಟ್ಟು ಬಿದ್ದಿದೆ ಅಂದರೆ, ಅದು ದೇವಸ್ಥಾನದಲ್ಲಿ ಬಿದ್ದಿದೆ ಅಂದರೆ ಏನೋ ಒಂದು ಕೆಟ್ಟದಾಗುತ್ತೆ ಅಂತ ನನಗೆ ಅನಿಸ್ತಿದ್ದೆ ಕಣೆ ಅಂತ ಹೇಳಿ ಮೀನಿಂಗ್ ಹೇಳ್ತಿರ್ಬೇಕಾದ್ರೆ, ಹಾಗಂದ್ರೆ ಇರೋ ಅವ್ರಿಗೆ ಹೋಗ್ಬಿಟ್ಟು ಅದನ್ನ ಹೋಗಿ ಹೇಳ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಹೋಗಬೇಡ, ನಿನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡು ನಿನ್ನ ಹೊಟ್ಟೆ ಅವರಿಗೋಸ್ಕರ ಹಿಂಗೆಲ್ಲ ಹೇಳ್ತಿದ್ದೆ ಅಂತ ಹೇಳಿ ಅವ್ರು ಅಂದ್ಕೊತಾರೆ. ಮೊದಲೇ ರೋಹಿಣಿ ಮತ್ತು ಮನುಷ್ಯ ನಿನ್ನ ಕಂಡ್ರೆ ಆಗಲ್ಲ ಅಂತ ಇದು ಮಾಡ್ತಾರೆ. ಬೇಡ ಅಂತ ಹೇಳಿ ಅವ್ರ ಅಮ್ಮ ಕೂಡ ತಡಿತಾ ಇರ್ತಾರೆ. ಆ ಕಡೆ ಅವ್ರ ತಂಗಿನಿದ್ರು, ಹ್ಞೂ ಅಕ್ಕ ಬೇಡ, ಹೋಗಬೇಡ, ಮುಂದೆ ನಿಮ್ಮ ಭಾವನ ಕಂಡ್ರೆ ನಿಮಗೆ ಅಷ್ಟಕ್ಕಷ್ಟೇ, ಸುಮ್ಮನೆ ಹಿಂಗೆಲ್ಲ ಹೋಗ್ಬಿಟ್ಟು ನಿನ್ನ ಹೊಟ್ಟೆ ಅವ್ರಿಗೋಸ್ಕರ ಹಿಂಗೆಲ್ಲ ಮಾಡ್ತಿದ್ಯಾ ಅಂತೇಳಿ ಅಂದ್ಕೊತಾರೆ ಅಂತೇಳಿ ಅಂದಾಗ, ಸರಿ ಆಯಿತು ನೀವೆಲ್ಲ ಇರಿ, ನಾನು ಒಂದು ನಿಮಿಷ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ ಮೀನು ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಮನೋಜ್ ಮತ್ತು ರೋಹಿಣಿ ಇಬ್ಬರೂ ಕೂಡ ಆ ಓನರ್ ಹತ್ರ ಹೋಗ್ಬಿಟ್ಟು ಇಷ್ಟು ಅಡ್ವಾನ್ಸ್ ತೊಗೊಂಡು ಬಂದಿದ್ದೀವಿ, ನೆಕ್ಸ್ಟ್ ಇನ್ನೆಲ್ಲನೂ ಕ್ಲಿಯರ್ ಮಾಡ್ತೀವಿ ಅಂತೇಳಿ ಮಾತಾಡ್ತಾ ಇರಬೇಕಾದ್ರೆ, ಹೌದು ನೀವು ಇಷ್ಟೊಂದು ಅಡ್ವಾನ್ಸ್ ತಂದಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್, ನಿಮಗೆ ಒಳ್ಳೇದಾಗಲಿ, ನೀವು ತುಂಬ ಎಜುಕೇಟೆಡ್ ಆಗಿದ್ದೀರಾ, ನಿಮಗೆಲ್ಲನೂ ಒಳ್ಳೇದಾಗುತ್ತೆ, ನಾನು ಆ ಮನಸಾರೇನೆ ನಾನು ಆ ಮನೇನ ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಎಲ್ಲನೂ ಸುಳ್ಳು ಹೇಳ್ತಾನೆ ಇರ್ತಾನೆ. ಸರಿ ಆಯಿತು, ಇಷ್ಟು ದುಡ್ಡು ತಂದಿದ್ದೀರ, ನೆಕ್ಸ್ಟ್ ಟೈಮ್ ನೀವು ಬರ್ಬೇಕಾದ್ರೆ ಕ್ಯಾಶ್ ಪೂರ್ತಿ ಎಲ್ಲನೂ ತೊಗೊಂಡು ಬನ್ನಿ, ನಾನು ಇವಾಗ ಅಗ್ರಿಮೆಂಟ್ ಮಾಡ್ಕೊಡ್ತೀನಿ ಇಷ್ಟಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಸಿಗ್ನೇಚರ್ ಹಾಕ್ಬಿಡಿ ಅಂತ ಹೇಳಿದಾಗ, ಇಬ್ಬರಿಗೂ ಕೈಲೂ ಸಿಗ್ನೇಚರ್ ಹಾಕ್ಸೋಕ್ಕೆ ಅಂತೇಳಿ ಕೊಡ್ತಾ ಇರಬೇಕಾದ್ರೆ ಆ ಟೈಮ್ಗೆ ಈ ಕಡೆ ಮೀನಾ ಕೂಡ ಬರ್ತಾಳೆ. ರೋಹಿಣಿ ಅವರು ಒಂದು ನಿಮಿಷ ಬರ್ತೀರಾ ಅಂತ ಕೇಳಿದಾಗ, ಏನು ಮೀನಾ ಅವ್ರು ಅಂತ ಏನು ಕೇಳಿದಾಗ, ಏನಿಲ್ಲ, ನೀವು ಬರೋ ಮುಂದೆ ದಾರಿಯಲ್ಲಿ ದೇವರಿಗೆ ಅಭಿಷೇಕ ಮಾಡೋ ನೀರು ಕಾಲು ತೆಗಿ ಬಿದ್ದೋಯ್ತಲ್ಲ, ಅದು ಅಪಶಕುನ ಅಂತೇಳಿ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ಅದು ದೇವಸ್ಥಾನದಲ್ಲಿ ಬೇರೆ ಇಂಥ ಗತಿಯಾಗಿದೆ, ಅದಕ್ಕೆ ಬೇಡ, ಇವತ್ತು ಅಗ್ರಿಮೆಂಟ್ ಸೈನ್ ಮಾಡೋದು ಬೇಡ, ಅಡ್ವಾನ್ಸ್ ಕೊಡೋದು ಬೇಡ, ನೆಕ್ಸ್ಟ್ ದಿನ ಇನ್ಯಾವತ್ತಾದ್ರೂ ಇಟ್ಕೊಳ್ಳಿ ನೀವು ಅಂತೇಳಿ ಹೇಳ್ತಿರ್ಬೇಕಾದ್ರೆ ರೋಹಿಣಿಗೂ ಎಲ್ಲೋ ಒಂದು ಕಡೆ ಒಂಥರ ಯೋಚನೆ ಆಗ್ತಾ ಇರುತ್ತೆ. ಇದನ್ನೆಲ್ಲ ಹೇಳಿದ್ದಕ್ಕೆ ಮನೋಜನು ಕೂಡ ತಲೆಯಲ್ಲಿ ಅವನು ಅದನ್ನೇ ಇಟ್ಕೊಂಡಿರ್ತಾನೆ. ಮೀನು ಹೇಳ್ತಿರೋದು ಕರೆಕ್ಟಾಗಿದೆ ಅಲ್ಲ ಅಂತ ಅವ್ನ ಮನಸ್ಸಿಗೆ ಅದೇ ಓಡ್ತಾ ಇರುತ್ತೆ. ಈ ಕಡೆ ಅವ್ರ ಅಮ್ಮನೂ ಕೂಡ ತಮ್ಮನೂ ಕೂಡ ಎಲ್ಲರೂ ಕೂಡ ಏನು ಮಾತಾಡ್ತಾರೆ ಇವರು ಅಂತ ನೋಡೋಣ ಅಂತೇಳಿ ಬಂದಿರ್ತಾರೆ. ಅಲ್ಲ, ನಿಮ್ಗೆ ಒಳ್ಳೆದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಒಳ್ಳೆ ಕೆಲಸ ಮಾಡೋದಕ್ಕೆ ಅಂತೇಳಿ ಬಂದಿದ್ದೀರಲ್ವ, ಅದಕ್ಕೆ ಇವತ್ತೊಂದಿನ ಬೇಡ, ಬೇರೆ ದಿನ ಯಾವತ್ತಾದ್ರೂ ಇಟ್ಕೊಳ್ಳಿ ಅಗ್ರಿಮೆಂಟ್ ಸೈನ್ ಮಾಡೋದು, ದುಡ್ಡು ಕೊಡೋದೆಲ್ಲ ಅಂತೇಳಿ ಈ ಕಡೆ ಮೀನ ಹೇಳ್ತಿರ್ಬೇಕಾದ್ರೆ ಈ ಕಡೆ ಇವ್ರು ಯಾರು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಈ ಕಡೆ ಅವನು ಓನರ್ ಕೂಡ, ಈ ಕಡೆ ರೋಹಿಣಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅಲ್ಲ, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಗೊತ್ತಿರೋ ಯಾರು ಇವರು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಇವರು ನಮ್ಮ ತಮ್ಮನ ಹೆಂಡತಿ ಅಂತೇಳಿ ಮನೋಜ್ ಕೂಡ ಹೇಳ್ತಾ ಇರ್ತಾರೆ. ರಿಲೇಷನ್ ಆದಮೇಲಿಂದ ಈ ಥರ ಎಲ್ಲ ತಂದು ಇಡೋದು ಯಾಕಂದರೆ ನೀವೊಂದು ಬೆಳೀತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರಿಲೇಷನ್ಶಿಪ್ಪಲ್ಲಿ ಒಬ್ಬರು ಈ ಥರ ಹೇಳೋದೆಲ್ಲ ಸಹಜ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅಂತ ಹೇಳಿದಾಗ, ಅಲ್ಲ ಮನೋಜ್ ಕೂಡ ಹೇಳ್ತಾ ಇರ್ತಾನೆ, ಮೀನಾ ಹೇಳೋದ್ರಲ್ಲೂ ಒಂದು ಅರ್ಥ ಇದೆ, ನನಗೂ ಬೇಡ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ರೋಹಿಣಿ ಇದ್ದಳು, ಅದು ಏನು ಮನೋಜವ್ರೆ, ನೀವು ಅದೇ ಥರ ಕುಣಿತೀರಾ, ಅವ್ರು ಸುಮ್ಮನೆ ಅಂದಿದ್ದಾರೆ, ಹೊಟ್ಟೆ ಕಿಚ್ಚಕ್ಕೋಸ್ಕರ ಹಂಗಂದ್ರೆ, ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಬೇಡಿ, ದುಡ್ಡು ಕೊಡಿ ಅಂತ ಹೇಳಿದಾಗ ಓನರು ಕೂಡ, ನೀವು ದುಡ್ಡು ಕೊಟ್ಟಿಲ್ಲ ಅಂತ ನಾವು ಬೇರೆಯವ್ರು ಆಲ್ರೆಡಿ ಮಾತಾಡಿದ್ದಾರೆ, ಅವರಿಗೆ 5 ಕೋಟಿ ರೂಪಾಯಿಗೆ ನಾವು ಅದನ್ನು ಸೇಲ್ ಮಾಡಿಬಿಡ್ತೀವಿ ಬಿಡಿ, ನಾನು ಎಲ್ಲನೂ ಕೂಡ ನೋಡ್ಕೊಂಡೆ, ಗ್ರಾಹಕತೆಗಳು ಎಲ್ಲನೂ ಕೂಡ ಟೈಮ್ ನೋಡ್ಕೊಂಡೆ ನಾನು ಕೂಡ ಬಂದಿರೋದು, ಸುಮ್ಮನೆ ಯಾಕೆ ಈಗ ರಿಲೇಷನ್ಶಿಪ್ ಅಂದಮೇಲಿಂದ ಒಬ್ಬರು ಬೆಳಿತಿದ್ದೀವಿ ಅಂತ ಅಂದಮೇಲಿಂದ ಇನ್ನೊಬ್ರು ತುಳಿಯೋಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ, ಸುಮ್ಮನೆ ಯಾಕೆ ಅವ್ರ ಮಾತು ಕೇಳ್ಕೊತಾರೆ, ನಿಮ್ಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲಾಂದರೆ ನಾನು ಬೇರೆಯವ್ರಿಗೆ ಅದನ್ನು ಸೇಲ್ ಮಾಡ್ತೀನಿ ಅಂತ ಓನರ್ ಕೂಡ ಹೇಳಿದಾಗ, ಅಯ್ಯೋ ಇಲ್ಲ ನೀವು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತೇಳಿ ಮನಸ್ಸು ಕೂಡ ಹೇಳ್ತಾ ಇರ್ತಾನೆ. ನಾನು ಮೀನಾ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ, ಅವಳು ಹೇಳಿದ್ದು ಅಂತ ಹೇಳಿದಾಗ, ನಿಮ್ಮ ಇಷ್ಟ, ನಿಮಗೆ ತುಂಬ ಬಲವಂತ ಮಾಡಲ್ಲ, ನಮಗೂ ಕೂಡ ತುಂಬ ಟೈಮ್ ಇರುತ್ತೆ, ನಾವು ಕೂಡ ದುಬೈಗೆ ಹೋಗಬೇಕು ಅಂತ ನಾವು ಹೊಂದ್ಕೊಂಡಿದ್ದೀವಿ, ನಮಗೂ ಅರ್ಜೆಂಟ್ ಇದೆ ಅಂತ ಅವರು ಕೂಡ ಹೇಳ್ತಿರ್ಬೇಕಾದ್ರೆ, ಮನೋಜ್ ನೀವು ಯಾಕೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ, ಒಳ್ಳೇದು ಮಾಡ್ತಾಯಿದ್ದೀವಿ ಅಂದರೆ ಈ ಥರ ಅಡೆತಡೆಗಳು ಎಲ್ಲನೂ ಸಹಜ, ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಬಿಡಿ, ಅವ್ರು ಹೊಟ್ಟೆ ಕುಚ್ಚಿಗೋಸ್ಕರ ಈ ಥರ ಮಾಡ್ತಿರೋದು, ಸುಮ್ಮನೆ ಸಿಗ್ನೇಚರ್ ಮಾಡಿ ನೀವು ದುಡ್ಡು ಕೊಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕಡೆ ರೋಹಿಣಿ ಕೂಡ. ಅದಕ್ಕೆ ಮನೋಜ ಇದ್ದವನು, ಸರಿ ಆಯಿತು, ನೀವು ಅದೇ ಥರ ಮಾಡಿ, ಸರಿ ಆಯಿತು, ನನಗೇನೋ ರೋಹಿಣಿ ಹೇಳ್ದಂಗೆ ಸರಿ ಆಯಿತು ಅಂತ ಅನ್ನಿಸ್ತಿದೆ, ಸರಿ ಆಯಿತು, ಪೇಪರ್ ಕೊಡಿ, ನಾನು ಸೈನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಮಾತಾಡ್ತಾ ಇರ್ತಾನೆ. ರೋಹಿಣಿದಲ್ಲಿ ನೀವು ಅವ್ರ ಬಗ್ಗೆ ಎಲ್ಲ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ, ಅವ್ರು ಸ್ವಲ್ಪ ಹಾಗೇ
ಮೀನು ಅವರೇ ನೀವೇನು ಇಂಥ ಒಳ್ಳೆ ಟೈಮಲ್ಲಿ ಬಂದುಬಿಟ್ಟು ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಅಲ್ವಾ ಅಂತ ಕೇಳಿದಾಗ, ಸುಮ್ಮನೆ ಇರೋದಕ್ಕಾಗಲ್ವಾ, ನಾವೇನು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಯಾಕೆ ಸುಮ್ಮನೆ ಅಡ್ಡ ಬರ್ತಾರೆ, ಸುಮ್ಮನೆ ಇರಿ ಅಂತ ರೋಹಿಣಿ ಮೀನಾಗೆ ಬೈತಾ ಇರ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಪೇಪರ್ ಇಸ್ಕೊಂಡು ಇಬ್ಬರು ಕೂಡ ಓದ್ಕೊಂಡು ಎಲ್ಲ ಕೂಡ ಸೈನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಮನೋಜ ಇಸ್ಕೊಂಡು ಸೈನ್ ಮಾಡ್ತಾ ಇರ್ತಾನೆ. ಇಷ್ಟು ಹೇಳಿದ್ರೂ ಕೂಡ ಇವತ್ತೇ ನಡೀತಿದ್ದಲ್ಲ ಅಂತ ಹೇಳ್ಬಿಟ್ಟು ಮೀನನ್ನು ಕೂಡ ಏನೂ ಮಾತಾಡಿದೆ ಅವಳು ಸುಮ್ಮನೆ ಕೂತ್ಕೊತಾಳೆ. ಸರಿ ಅಂತ ಈ ಕಡೆ ರೋಹಿಣಿ ಕೂಡ ಸಿಗ್ನೇಚರ್ ಎಲ್ಲ ಮಾಡಿಬಿಟ್ಟು ಸಿಗ್ನೇಚರ್ ಮಾಡಿ ದುಡ್ಡು ಕೂಡ ಅಗ್ರಿಮೆಂಟ್ ಎಲ್ಲರೂ ಈ ಕಡೆ ಓನರ್ ಕೂಡ ಸಿಗ್ನೇಚರ್ ಎಲ್ಲ ಮಾಡ್ತಾರೆ. ದುಡ್ಡು ಕೂಡ ಇಸ್ಕೊತಾರೆ. ದುಡ್ಡು ಕೊಟ್ಟಾದ್ಮೇಲಿಂದ ಎಲ್ಲ ಕೂಡ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಬಂದಾಗ ಕ್ಯಾಶ್ ತೊಗೊಂಡು ಬನ್ನಿ, ಇವಾಗೆಲ್ಲ ನಾನು ಅಗ್ರಿಮೆಂಟಿಗೆಲ್ಲನೂ ಸೈನ್ ಮಾಡಿಕೊಟ್ಟಿದ್ದೀನಿ, ಇದು ಅಗ್ರಿಮೆಂಟ್ ನಿಮ್ಮ ಹತ್ರನೇ ಇರಲಿ, ಇದೊಂದು ಜೆರಾಕ್ಸ್ ಕಾಪಿ ನನಗೆ ಕೊಟ್ಬಿಡಿ ಸಾಕು ಅಂತ ಹೇಳಿ ಅವರು ಕೂಡ ಎಲ್ಲನೂ ಮಾತಾಡ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನೀವು ಈ ಮನೆ ತೊಗೊತಿದ್ದೀರಾ ಅಂತ ಹೇಳ್ಮೇಲೆ ತುಂಬ ಒಳ್ಳೆಯದೇ ಆಗುತ್ತೆ. ಈ ಮನೆಗೆ ನಾವು ಈ ಮನೆಗೆ ಬಂದಾಗ ನಮಗೂ ತುಂಬ ಒಳ್ಳೆಯದಾಗಿತ್ತು, ನಿಮಗೂ ನೆಕ್ಸ್ಟ್ ಎಲ್ಲ ಫ್ಯೂಚರಲ್ಲಿ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ನೀವು ಯಾರಾದರೂ ಈ ಮನೆಗೆ ಹೆಂಗೆ ಬಂದರೆ ಯಾರು ಕೊಟ್ಟರೆ ಅಂತ ಕೇಳಿದ್ರೆ ನನ್ನ ಹೆಸರು ಹೇಳಬೇಕಲ್ಲ, ಹಾಗಾಗಿಗೋಸ್ಕರ ನಿಮ್ಮ ಮನೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿ ಅವನು ಕೂಡ ಅಲ್ಲಿಂದ ದುಡ್ಡು ಇಸ್ಕೊಂಡು ಅವನು ಕೂಡ ಅಲ್ಲಿಂದ ಬರ್ತೀವಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅಲ್ಲಿಂದ ಹೊರಡ್ತಾನೆ. ಏನು ಮನೋಜ್ ಅವರೇ ಏನು ಯೋಚನೆ ಮಾಡ್ತಿದ್ದೀರಾ, ಸಿಗ್ನೇಚರ್ ಆಯಿತು, ದುಡ್ಡು ಕೊಟ್ಟಿದ್ದಾಯ್ತು, ಇನ್ನೇನು ಯೋಚನೆ ಮಾಡ್ತಿದ್ದೆ ಅಂತ ಕೇಳ್ತಕ್ಕ, ಏನಿಲ್ಲ ನನಗೆ ಮೀನಾ ಹೇಳಿದ್ದು ಸ್ವಲ್ಪ ಅದೇ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿ ಮನೋಜ ಕೂಡ ಹೇಳ್ತಿರ್ಬೇಕಾದ್ರೆ, ಯಾಕೆ ಮನೋಜ್ ಅವರೇ ನೀವು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದೀರಾ, ನಮ್ಮ ಹೊಟ್ಟೆ ಗಿಚ್ಚಿಗೋಸ್ಕರ ನಾವು ಇದು ಬೆಳೀತಾ ಇದ್ದೀವಲ್ಲ, ನಾವು ಬೆಳೆಯೋದು ನೋಡಿ ಸಹಿಸ್ಕೊಳಕ್ಕಾಗ್ದಿರೋ ಅಷ್ಟು ಇದ್ದಾರೆ ಜನಗಳು, ಸ್ವಲ್ಪ ಜನ, ಅದು ನಮ್ಮ ಮನೆ ಸುತ್ತಮುತ್ತ ನಮ್ಮ ಅಕ್ಕಪಕ್ಕನೇ ಇದ್ದಾರೆ, ಹಂಗಾಗಿ ಅವರಿಗೆ ಹೊಟ್ಟೆ ಕಿಚ್ಚಿಗೋಸ್ಕರ ನಾವು ಬೆಳಿಬಾರ್ದು ಅಂತ ಹೇಳ್ಬಿಟ್ಟು ಅವರು ಇದೇ ಥರ ಹಂಗಾಯ್ತು ಅಪಶಕನ ಹಿಂಗಾಯ್ತು ಅಂತ ಹೇಳಿ ಹೇಳ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಸುಮ್ಮನೆ ಇರಿ, ಹಾಗೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ, ಅವ್ರು ಹೊಟ್ಟೆ ಕಿಚ್ಚಿಗೋಸ್ಕರ ಹಿಂಗೆ ಅಂದಿದ್ದಾರೆ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿ ಈ ಕಡೆ ರೋಹಿಣಿ ಕೂಡ ಮನೋಜಂಗೆ ಹೇಳ್ತಾ ಇರ್ತಾಳೆ. ಮನೋಜಂಗೆ ರೋಹಿಣಿ ಕೂಡ ಅಲ್ಲಿಂದ ಹೊರಡ್ತಾರೆ. ಹಂಗೆಲ್ಲ ಮಾತಾಡೋದ ಮೇಲಿಂದ ಈ ಕಡೆ ಮೀನಾ ಫ್ಯಾಮಿಲಿ ಎಲ್ಲರೂ ಕೂಡ ಬಂದು ನಿಂತ್ಕೊಂಡಾಗ, ಯಾಕೆ ಮೀನಾ ನಾನು ಹೇಳ್ದೆ ತಾನೇ ಹೋಗಿ ಹೇಳ್ಬೇಡ ಅಂತ, ನೋಡು ಅದೇ ಥರ ಮಾತಾಡ್ಬಿಟ್ಟು ಹೋದ್ರು ನಿನಗೆ ಅಂತ ಹೇಳಿದಾಗ, ಇಲ್ಲ ಅಮ್ಮ ಅವರು ಒಳ್ಳೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಈ ಥರ ಎಲ್ಲ ಅಪಶಕನ ಆಗ್ತಿದೆ ಅಂತ ಅಂದ್ರಿಂದ ನನಗೆ ಹೇಳ್ದೆ ಇರೋಷ್ಟು ನನಗೆ ಮನಸ್ಸು ತಡೀಲಿಲ್ಲ, ಅದಕ್ಕೆ ಹೋಗಿ ಹೇಳ್ದೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ನೀನು ಒಳ್ಳೇದಾಗಲಿ ಅಂತ ಹೋಗಿ ಹೇಳ್ದೆ, ಆದರೆ ಅವ್ರೇನು ತಿಳ್ಕೊಂಡಿರೋದಲ್ಲ ನೀನು ಕೆಟ್ಟದ್ದು ಮಾಡ್ತಿದ್ಯಾ ಅಂತ ಹೇಳಿ ಅವ್ರು ತಿಳ್ಕೊಂಡಿದ್ದಾರೆ, ಯಾಕೆ ಬೇಕು ಸುಮ್ಮನೆ ಇರು ಅಂತ ಹೇಳಿ ಅವ್ರ ಅಮ್ಮನೂ ಕೂಡ ಹೇಳ್ತಾ ಇರ್ತಾರೆ. ನಾನು ಸುಮ್ಮನೆ ಇರಬೇಕು ಅಂತಲೇ ಅಂದ್ಕೊಂಡೆ, ಬಿಡು ಆಗಲಿ ಹೋಗಲಿ, ಅವ್ರ ಇಷ್ಟ, ಅವ್ರು ಏನಾದರೂ ಮಾಡ್ಕೊಳ್ಳಿ, ಹೇಳಿದ್ದೀನಿ, ಅವ್ರು ತಗೋಬೇಕಾಗಿರೋದು ಬಿಡೋದು ಅವ್ರಿಗೆ ಇಷ್ಟ ಬಿಟ್ಟಿದ್ದು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ಬಿಡು ಅಂತ ಹೇಳಿದಾಗ ಅವಳಿಗೆ ಅಲ್ಲೇ ಒಂದು ಫೋನ್ ಕಾಲ್ ಬರುತ್ತೆ. ಯಾರು ಸರ್, ಯಾರು ಮಾತಾಡ್ತಿರೋ ಅಂತ ಕೇಳಿದಾಗ, ಏನಿಲ್ಲಮ್ಮ ನಿಮಗೆ ಹೋದ್ಸಲ ನಾನು ಡೆಕೋರೇಷನ್ಗೆ ಚೌಟ್ರಿಲಿ ಆರ್ಡರ್ ಕೊಟ್ಟಿದ್ನಲ್ಲ, ಮತ್ತೆ ಆ ಡೆಕೋರೇಷನು ಬೇರೆ ಚೌಟ್ರಿ ಸಿಕ್ಕಿದೆ, ಹೋಗಿ ಮಾಡ್ತೀಯ ಅಮ್ಮ ಅಂತ ಹೇಳಿ ಕಡೆ ಮೀನಿಗೆ ಕೇಳಿದಾಗ, ಹಾಂ ಸರ್ ಮಾಡ್ತೀನಿ, ಖುಷಿಯಿಂದಲೇ ನಾನು ಮಾಡ್ಕೊಡ್ತೀನಿ, ಎಲ್ಲ ಅವ್ರು ಅಂದ್ಕೊಂಡಾಗೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಅವಳು ಕೂಡ ಅಂದಾಗ, ಸರಿ ಆಯ್ತಮ್ಮ ಅವ್ರ ನಂಬರ್ ನೀನು ಕೊಟ್ಟು ಕಳಿಸ್ತೀನಿ, ನೀನು ಅವ್ರ ಹತ್ರ ಫೋನಲ್ಲಿ ಮಾತಾಡಿ ಲೊಕೇಶನ್ಗೆ ಹೋಗು ಅಂತ ಹೇಳಿ ಅವರು ಕೂಡ ಹೇಳಿದಾಗ, ಯಾಕೆ ಖುಷಿಯಾಗಿದೆಯಾ ಅಂತ ಮನೇಲಿ ಕೇಳಿದಾಗ, ಡೆಕೋರೇಷನ್ಗೆ ಮತ್ತೆ ಆರ್ಡ್ರ್ ಬಂದಿದೆ ಅಮ್ಮ ಅಂತ ಹೇಳಿ ಅವಳು ಕೂಡ ಖುಷಿಯಿಂದ ಇದ್ದಾಗ ಚೌಟ್ರಿ ಹತ್ರ ಹೋಗಿ ಅವಳು ಕೂಡ ಹೋಗ್ತಾಳೆ. ನೀವೇ ಕಣೆ ಆರ್ಡ್ರ್ ಕೊಟ್ಟಿದ್ದು ಅಂತ ಕೇಳಿದಾಗ, ಹೌದು ನಾನೇ ಆರ್ಡ್ರ್ ಕೊಟ್ಟಿದ್ದು, ನೀವು ಆಲ್ರೆಡಿ ಇನ್ನೊಂದು ಚೌಟ್ರಿಲಿ ಮಾಡಿದ್ದ, ಆ ಡೆಕೋರೇಷನ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು, ನನ್ನ ಮಗಳು ಮದುವೆಗೆ ನೀವೇ ಆ ಡೆಕೋರೇಷನ್ ಎಲ್ಲ ಮಾಡಿಕೊಡ್ಬೇಕು, ಅದಕ್ಕೋಸ್ಕರ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡಿದ್ದು ನಾವು ಇಲ್ಲಿ ಅಂತ ಅಂದಾಗ, ಥ್ಯಾಂಕ್ ಯು ಸರ್, ನೀವು ಅಂದ್ಕೊಂಡಾಗ ಎಲ್ಲ ಥರ ಡೆಕೋರೇಷನು ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿಶಾಲಾಕ್ಷಿನೂ ಕೂಡ ಅದೇ ಚೌಟ್ರಿಗೆ ಬರ್ತಾಳೆ. ಸರ್ ನಿಮಗೆ ಒಂದು ಡೆಕೋರೇಷನ್ ಹೇಳಿದ್ನಲ್ಲ, ಆ ಡೆಕೋರೇಷನ್ ಅವರು ಅದು ಮಾಡೋದು ಬೇಡ, ನನಗೆ ಇವ್ರು ಕರ್ಕೊಂಡ್ಬಂದಿದ್ದೀನಿ, ಇವ್ರ ಕೈಲೇ ಈ ಡೆಕೋರೇಷನ್ ಮಾಡಿಸ್ಬೇಕು ಚೌಟ್ರಿಲಿ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿದಾಗ, ಇಲ್ಲ ಸರಿ ಆ ಡೆಕೋರೇಷನ್ ಆ ಥರ ಮಾಡೋದಕ್ಕಾಗಲ್ಲ, ಇಲ್ಲಿ ವಿಶಾಲಾಕ್ಷಿ ಅಂತ ಇದ್ದಾರೆ, ಅವರೇ ಈ ಚೌಟ್ರಿನ ತೊಗೊಂಡು ಮಾಡ್ತಿರೋದು ಡೆಕೋರೇಷನ್ಸ್ ಎಲ್ಲ, ನೀವು ಅವರಿಗೆ ಕೊಡಬೇಕಾಗುತ್ತೆ ಅಂತ ಹೇಳಿದಾಗ, ಇಲ್ಲ ಸರ್ ನನಗೆ ಅವ್ರ ಡೆಕೋರೇಷನ್ ನಂಗೆ ಇಷ್ಟ ಇಲ್ಲ, ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ, ಇಲ್ಲ ಸರ್ ಹಾಗೆ ಮಾಡೋದಕ್ಕಾಗಲ್ಲ, ನಾವು ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ದೀವಿ, ನೀವು ಈ ಚೌಟ್ರಿ ಕೊಡೋದಕ್ಕೆ ನಾನು ಮುಂಚೆನೇ ಹೇಳಿದ್ದೆ ಅಲ್ವಾ, ಈ ಈ ಡೆಕೋರೇಷನ್ ಎಲ್ಲ ಅವರೇ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ, ಅವರು ಅಂದರೆ ಈ ಡೆಕೋರೇಷನ್ ಮಾಡಿಸ್ಕೊಳ್ಳಿ ಅಂತೇಳಿ ಅವರು ಕೂಡ ಹೇಳ್ತಿರ್ಬೇಕಾದ್ರೆ, ವಿಶಾಲಾಕ್ಷಿನೂ ಕೂಡ ಅದೇ ಟೈಮ್ಗೆ ಬರ್ತಾಳೆ. ಯಾರಾದರೂ ಏನು ಮಾತಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿನ ತುಂಬ ಕೋಪದಲ್ಲಿ ಕೂಡ ಅವಳು ಕೂಡ ಬರ್ತಾ ಇರ್ತಾಳೆ. ವಿಶಾಲಾಕ್ಷಿ ಬರೋದು ನೋಡ್ಬಿಟ್ಟು ಮೀನಾನು ಕೂಡ ಯಾರು ಇರ್ಬೋದು ಇವರು ಅಂತೇಳಿ ಅವಳು ಕೂಡ ನೋಡ್ತಾನೆ ಇರ್ತಾಳೆ. ಏನಿದು ಏನು ಪ್ರಾಬ್ಲಮ್ ಅಂತ ವಿಶಾಲಾಕ್ಷಿ ಕೇಳಿದಾಗ, ಅಲ್ಲಿರೋ ಚೌಟ್ರಿ ಅವರು ಕೂಡ ಹೇಳ್ತಾರೆ, ಮೇಡಮ್ ನೀವು ಇಷ್ಟು ದಿನ ನೀವೇ ತಾನೇ ಈ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಬರ್ತಿರೋದು, ಇವಾಗ ನೋಡಿದ್ರೆ ಇವ್ರು ಸಡನ್ನಾಗಿ ನೋಡಿದ್ರೆ ಇವ್ರನ್ನ ಯಾರೋ ಕರ್ಕೊಂಡು ಬಂದುಬಿಟ್ಟು ಡೆಕೋರೇಷನ್ ಇವ್ರ ಕೈಲೇ ಮಾಡಿಸಿ ಅಂತ ಹೇಳ್ತಿದ್ದಾರೆ, ನೀವೇ ಮಾತಾಡಿ ಅಂತ ಹೇಳಿದಾಗ, ಇಷ್ಟು ದಿನ ಡೆಕೋರೇಷನ್ ನಾನೇ ಮಾಡ್ತಿದ್ದು, ಇನ್ಮೇಲೂ ಕೂಡ ನಾನೇ ಮಾಡ್ತೀನಿ ಅಂತ ಅಂದಾಗ ಅವರು ಕೂಡ ಹೇಳ್ತಾ ಇರ್ತಾರೆ, ಇಲ್ಲ ಮೇಡಮ್ ನಾವು ನಿಮ್ಮ ಹತ್ರ ಮಾಡಿಸಲ್ಲ, ನೀವು ಮಾಡೋದು ನಮಗೆ ಇಷ್ಟ ಆಗಿಲ್ಲ, ನಮಗೆ ಇಷ್ಟ ಬಂದವ್ರ ಥರ ನಾವು ಮಾಡಿಸ್ಕೊತೀವಿ, ನನ್ನ ಮಗಳು ಮದುವೆ ನಮಗೆ ಇಷ್ಟ ಬಂದಾಗ ತಾನೇ ನಾವು ಮಾಡಿಸ್ಕೋಬೇಕು ಅಂತ ಹೇಳಿದಾಗ, ಹೌದಪ್ಪ ನಿನಗೆ ಇಷ್ಟ ಬಂದಾಗೆ ಮಾಡಿಸ್ಕೋಬೋದು, ಆದರೆ ಇದು ನನ್ನ ಕಂಟ್ರೋಲಲ್ಲಿದೆ ಅಂತೇಳಿ ವಿಶಾಲಾಕ್ಷಿ ಹೇಳಿದಾಗ, ನಿಮ್ಮ ಕಂಟ್ರೋಲಾಗೆ ಇರ್ಬೋದು, ಚೌಟ್ರಿ ನೋಡಿದ್ರೆ ನಾವು ದುಡ್ಡು ಕೊಡೋದು ನಾವು, ಡೆಕೋರೇಷನ್ ಮಾಡ್ಸೋದು ನಾವು, ಆಮೇಲೆ ನಿಮ್ಮ ಹತ್ರ ಏನಕ್ಕೆ ನಾವು ಮಾತಾಡಬೇಕು, ನಿಮ್ಮ ಹತ್ರ ಏನಕ್ಕೆ ಮಾತಾಡಿಸ್ಬೇಕು, ನಮ್ಗೆ ಇಷ್ಟ ಬಂದಿರೋ ಹತ್ರ ನಾವು ಮಾತಾಡ್ತೀವಿ ಅಂತ ಹೇಳಿ ಮಾಡಿಸ್ಕೊತೀವಿ ಅಂತೇಳಿ ಅವನು ಕೂಡ ಅಂದಾಗ,
ಸರಿ ಆಯಿತು. ಈಗ ಒಂದು ಎಸ್ಟಿಮೇಟ್ ಹಾಕ್ಸೋಣ. ಅವ್ರ ಹುಡುಗಿ ಕೈಲೂ ಒಂದು ಎಸ್ಟಿಮೇಟ್ ಹಾಕ್ಸು, ನನ್ನ ಹತ್ರನೂ ಒಂದು ಎಸ್ಟಿಮೇಟ್ ಹಾಕ್ಸು. ನಿನ್ಗೆ ಯಾವ್ದಕ್ಕೆ ಓಕೆ ಆಗುತ್ತೋ ಅದಕ್ಕಲ್ಲಿ ನೀನು ಮಾಡಿಸ್ಕೊ ಅಂತೇಳಿ ವಿಶಾಲಾಕ್ಷಿನೂ ಕೂಡ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಮೀನಾ ಇದ್ರಲ್ಲಿ ಅವ್ರು ಹೇಳಿದ್ದು ಒಂದು ಅರ್ಥ ಇರುತ್ತೆ. ನಿಮ್ಗೆ ಯಾವ ಥರ ಬೇಕು ಅಂತ ನನಗೆ ಹೇಳಿ, ನಾನು ಒಂದು ಎಸ್ಟಿಮೇಟ್ ಹಾಕ್ಸ್ಬಿಟ್ಟು ನಿಮಗೆ ಕೊಡ್ತೀನಿ. ಅದು ನಿಮ್ಗೆ ಇಷ್ಟ ಬಂದಾಗ ನೀವು ಯಾರ ಹತ್ತಾದ್ರೂ ಮಾಡಿಸ್ಕೊಳ್ಳಿ ಅಂತ ಅಂದಾಗ, ಅವರು ಕೂಡ ಮುಂದೆ ಈ ಥರ ಡೆಕೋರೇಷನ್ ಇರಬೇಕು, ನನಗೆ ಸ್ಟೇಜ್ ಪೂರ್ತಿ ಈ ಥರ ಹೂ ಡೆಕೋರೇಷನ್ ಎಲ್ಲ ಇರಬೇಕು ಅಂತ ಅವರು ಕೂಡ ಹೇಳ್ತಾ ಇರ್ತಾಳೆ. ಸೊ ಒಂದು 5 ನಿಮಿಷ ಟೈಮ್ ಕೊಡಿ, ಎಷ್ಟಾಗೋದಂತ ನಾನು ನಿಮ್ಗೆ ಹೇಳ್ತೀನಿ ಅಂತ ಮೀನಾ ಕೂಡ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಅಂತ ಅವಳು ಕೂಡ ಹೇಳ್ತಾ ಇರ್ತಾಳೆ. ಇವತ್ತಿನ ಸಂಚಿಕೆಯಲ್ಲಿ ಮುಕ್ತಾಯಿತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ಸ್ ಫಾರ್ ವಾಚಿಂಗ್.